ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಜುಕೇಷನಲ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್‌ಗೆ ಎಲ್ಲರಿಗೂ ಸ್ವಾಗತ. ನಾನು ಈ ಒಂದು ವಿಡಿಯೋದಲ್ಲಿ ಕಾನ್ವೊಕೇಷನ್‌ಗೆ ಅಪ್ಲೈ ಮಾಡಬೇಕಂದ್ರೆ ಡಾಕ್ಯುಮೆಂಟ್ ಯಾವ ರೀತಿ ಇರಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋನ ಶುರು ಮಾಡೋಣ. ಸೊ ನೀವು ಕಾನ್ವೊಕೇಷನ್ ವೆಬ್ಸೈಟ್‌ಗೆ ಓಪನ್ ಮಾಡಿದಾಗ ಅಲ್ಲಿ ವಿಶೇಷ ಸೂಚನೆ ಅಂತ ಒಂದು ಕಾಲಮ್ ಬರುತ್ತೆ. ಸೊ ಅದರೊಳಗಡೆ ನಿಮಗೆ ಕಾನ್ವೊಕೇಷನ್‌ಗೆ ಅಪ್ಲೈ ಮಾಡಬೇಕಂದ್ರೆ ಯಾವ ರೀತಿ ಸೂಚನೆಗಳು ಇದ್ದಾವೆ ಅನ್ನೋದನ್ನು ಅಲ್ಲಿ ತೋರಿಸ್ಕೊಟ್ಟಿದ್ದಾನೆ. ಸೊ ಇವಾಗ ಇಲ್ಲಿ ಪ್ರಮುಖವಾಗಿ ನೋಡಿರ್ಬೋದು 15 ಸೂಚನೆಗಳಿರುತ್ತವೆ. ಸೊ ಅದರೊಳಗಡೆ 3ನೇ ಸೂಚನೆ ನೋಡಿ, ಪದವಿ ಪ್ರಮಾಣ ಪತ್ರ ಪಡೆಯಲು ನಿಗದಿಪಡಿಸಿದ ಶುಲ್ಕವನ್ನು ವಿಶ್ವವಿದ್ಯಾಲಯದ ಅಂತರ್ಜಾಲ ತಾಣ KUD.ac.in ಭೇಟಿ ನೀಡಿ SBI ಆನ್ಲೈನ್ ಪೇಮೆಂಟ್ ಆಪ್ಷನ್ ಮುಖಾಂತರ ಮಾತ್ರ ಭರಣ ಮಾಡಬಹುದಾಗಿದೆ. ಸೊ ಅಂದರೆ ಇದು SBI ಕಲೆಕ್ಟ್ ಅಂತ ಬರುತ್ತೆ. ಸೊ SBI ಕಲೆಕ್ಟ್ ಮುಖಾಂತರ ನೀವೇನು ಮಾಡಬೇಕು, ಕಾನ್ವೊಕೇಷನ್ ಫೀನ ಪೇ ಮಾಡಿಕೊಂಡು ಅದರೊಳಗಡೆ ಒಂದು DU ನಂಬರ್ ಅಂತ ಬರುತ್ತೆ. ಸೊ ಅದನ್ನು ನೀವು ಅಪ್ಲಿಕೇಶನ್ ಒಳಗಡೆ ಎಂಟ್ರಿ ಮಾಡಬೇಕಾಗತ್ತೆ. ಅದಾದಮೇಲೆ 4ನೇ ಆಪ್ಷನ್ ಇದೆಯಲ್ಲ, ಸೊ ಅದು ವೆರಿ ಇಂಪಾರ್ಟೆಂಟ್ ನೋಡಿ. ಅಲ್ಲಿ ಅಂತಿಮ ವರ್ಷದ ಅಂಕಪಟ್ಟಿಯಲ್ಲಿ ಏನಾದರೂ ತಿದ್ದುಪಡಿ ಮಾಡುವುದಿದ್ದಲ್ಲಿ ಘಟಿಕೋತ್ಸವ ಪ್ರಮಾಣ ಪತ್ರಕ್ಕೆ ಅರ್ಜಿ ಸಲ್ಲಿಸುವುದಕ್ಕಿಂತ ಮುಂಚಿತವಾಗಿ ತಿದ್ದುಪಡಿ ಮಾಡಿಕೊಂಡು ಅರ್ಜಿ ಸಲ್ಲಿಸುವುದು. ಇವಾಗ ಏನಾಗಿದೆ ಅಂದರೆ MSc ಮಾರ್ಕ್ಸ್ ಕಾರ್ಡ್ ಅಥವಾ MA ಮಾರ್ಕ್ಸ್ ಕಾರ್ಡಲ್ಲಿ ಕೆಲವೊಂದಿಷ್ಟು ಜನದ್ದು ಮದರ್ ನೇಮ್ ಬಂದಿಲ್ಲ. ಸೊ ಅಥವಾ ಬೇರೆ ಬೇರೆ ಟೈಪ್ ಬಂದಿದೆ ಅಥವಾ ಮದರ್ ನೇಮ್ ರಾಂಗ್ ಆಗಿದೆ. ಸೊ ಈ ಥರ ಇದ್ದವರು ಮೊದಲು ನೀವು MSc ಮಾರ್ಕ್ಸ್ ಕಾರ್ಡ್ ಅಥವಾ MA ಮಾರ್ಕ್ಸ್ ಕಾರ್ಡ್ನ ಮೊದಲು ತಿದ್ದಿಸಿ ಅದು ಪ್ರಿಂಟಾಗಿ ಬಂದಿಂದ ಮೇಲೆ ನೀವೇನು ಮಾಡ್ಕೋಬೇಕು, ಕಾನ್ವೊಕೇಷನ್ಗೆ ಅಪ್ಲೈ ಮಾಡಬೇಕು. ಇಲ್ಲ ಅಂತ ಅಂದರೆ ನೀವೇನಾದರೂ ಹಳೆ ಮಾರ್ಕ್ಸ್ ಕಾರ್ಡ್ನ ಅಪ್ಲೋಡ್ ಮಾಡಿದರೆ, ರಾಂಗ್ ಇದ್ದ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಿದರೆ ನಿಮ್ಮ ಕಾನ್ವೊಕೇಷನ್ ರಾಂಗಿಗೆ ಬರುತ್ತೆ. ಸೊ ಆಮೇಲೆ ಏನು ಮಾಡಬೇಕಾಗುತ್ತೆ, ನೀವು ಕಾನ್ವೊಕೇಷನ್ನ ತಿದ್ದಿಸ್ಬೇಕಾಗತ್ತೆ. ಸೊ ಅದು ರಾಂಗ್ ಆಗುತ್ತೆ. ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ. ಮೊದಲು ಏನು ಮಾಡಿರಿ, ನಿಮ್ಮ MSc ಅಥವಾ MA ಮಾರ್ಕ್ಸ್ ಕಾರ್ಡ್ನ ತಿದ್ದಿಸ್ರಿ. ಅದಾದಮೇಲೆ ಏನು ಮಾಡಿರಿ, ಕಾನ್ವೊಕೇಷನ್ಗೆ ಅಪ್ಲೈ ಮಾಡಿ. ಸೊ ಅದಾದಮೇಲೆ ನೋಡಿ, ನೆಕ್ಸ್ಟ್ ಕೆಳಗಡೆ ಏನಾಗಿರಬೇಕು, ಸ್ನಾತಕೋತ್ತರ MA/MSc ವಿದ್ಯಾರ್ಥಿಗಳು ಪದವಿ ಪ್ರಮಾಣ ಪತ್ರ ಪಡೆಯಲು ಕಡ್ಡಾಯವಾಗಿ ಸಂಬಂಧಿಸಿದ BA/BSc ಪದವಿಯ ಅಂತಿಮ ವರ್ಷದ ಅಂಕಪಟ್ಟಿಯ ಜೆರಾಕ್ಸ್ ಪ್ರತಿಯನ್ನು ಅರ್ಜಿಯ ಜೊತೆಗೆ ಸಲ್ಲಿಸುವುದು. ಅಂದರೆ ಏನಾಗಿರ್ಬೇಕಂತಂದರೆ BSc ಒಳಗಡೆ ಮದರ್ ನೇಮ್ ಇರುತ್ತಲ್ಲ, ಸೊ ಅದೇ ಟೈಪು MSc ಒಳಗಡೆನೂ ಇರಬೇಕಾಗುತ್ತೆ. ಸೊ ಆ ಟೈಪ್ ಇದ್ದಾಗ ಏನಾಗುತ್ತೆ, ಕಾನ್ವೊಕೇಷನಲ್ಲಿ ಕೂಡ ನಿಮ್ಮ ಮದರ್ ನೇಮ್ ಅಥವಾ ಫಾದರ್ ನೇಮ್ ಮೆನ್ಷನ್ ಆಗುತ್ತೆ. ಸೊ ಇದರೊಳಗಡೆ ಏನಾದರೂ ರಾಂಗ್ ಇದ್ದರೆ ಸೊ ಅದು ನಿಮ್ಮ ಕಾನ್ವೊಕೇಷನ್ ರಾಂಗ್ ಆಗಿ ಬರುತ್ತೆ. ಆಮೇಲೆ ನೀವೇನು ಮಾಡಬೇಕಾಗುತ್ತೆ, ಕಾನ್ವೊಕೇಷನ್ ತಿದ್ದಿಸ್ಬೇಕಾಗುತ್ತೆ. ಸೊ ಅದಕ್ಕೆ ಕರೆಕ್ಟಾಗಿ ಮತ್ತೆ ಡಾಕ್ಯುಮೆಂಟ್ನ ಇಟ್ಕೊಂಡು ನೀವು ಕಾನ್ವೊಕೇಷನ್ಗೆ ಅಪ್ಲೈ ಮಾಡಿ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ಏನಪ್ಪ ಅಂತಂದರೆ, ಯಾವುದೇ ಕಾರಣಕ್ಕೂ ಆನ್ಲೈನ್ ರಿಸಲ್ಟ್ ಮೇಲೆ ಕಾನ್ವೊಕೇಷನ್ನ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಇವಾಗ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬಂದಿದ್ದಾವೆ. ಸೊ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ನ ಸ್ಕ್ಯಾನ್ ಮಾಡಿ ನೀವೇನು ಮಾಡಬೇಕಾಗುತ್ತೆ, ಅಪ್ಲೈ ಮಾಡಬೇಕು. ಯಾವುದೇ ಕಾರಣಕ್ಕೂ ಆನ್ಲೈನ್ ರಿಸಲ್ಟ್ ಮೇಲೆ ಕಾನ್ವೊಕೇಷನ್ ಅಪ್ಲೈ ಮಾಡಿದ್ರೆ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಟಾಟಾ, ಬೈ ಬಾಯ್.